ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಾನು ಮಾರ್ನಿಂಗ್ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಕುಡಿದು ತಿಂಡಿ ಮಾಡಿದಾಯಿತು. ತಿಂಡಿಗೆ ಬಂದು ಇವತ್ತು ಬಿಸಿಬೇಳೆ ಭಾತನ ಮಾಡಿದ್ದೀನಿ. ಸ್ವಲ್ಪ ಶ್ರಾವಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು. 3 ದಿನದಿಂದ ಏನು ಮಂಡೆ ಓಡ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಇನ್ನೂ ಅತ್ತೆ ಕಂಪ್ಲೀಟಾಗಿ ಹುಷಾರಾಗಿಲ್ಲ, ಸುಸ್ತು ಅಂತ ಇದ್ದಾರೆ. ನೋಡೋಣ. ಇವಾಗ ತಿಂಡಿ ಹಾಕ್ಕೊಟ್ಬಿಟ್ಟು ರಕ್ಷಿಗೂ ಕಾಲಿನೂ ಸರಿ ಹೋಗಿಲ್ಲ. ಸ್ವಲ್ಪ ಅವನು ಕಾಲು ಅಷ್ಟೊಂದು ನೀಟಾಗಿ ಇಡ್ತಾ ಇಲ್ಲ, ಸ್ವಲ್ಪ ಕಾಲು ಇಡ್ತಾ ಇದ್ದಾನೆ ಅಷ್ಟೇ. ನೆನೆ ಸ್ಕೂಲಿಗೆ ರಜೆ ಹಾಕಲ್ಲಮ್ಮ, ಹೋಗ್ತೀನಿ ಅಂತ ಹೇಳ್ದೆ. ಅವನನ್ನು ರೆಡಿ ಮಾಡಿದ್ದೀನಿ. ಇವಾಗ ಅವನಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ, ತಿಂತಾಯಿದ್ದಾನೆ. ನಾನು ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಬೇಕು ಎಲ್ಲ ತೊಗೊಂಡು ಬರಬೇಕು. ಏನೇನು ಬೇಕು ಸಂಜೆಗೆ ಅದನ್ನೆಲ್ಲ ತೊಗೊಂಡು ಬರಬೇಕು. ಇವಾಗ ತಿಂಡಿ ತಿಂದ್ಬಿಟ್ಟು ಆಮೇಲೆ ಮಾಗಡಿಗೆ ಹೋಗ್ಬೇಕು. ನೋಡೋಣ, ನಂದೀಶ್ವರು ಬರ್ತೀನಿ ಅಂದಿದ್ದಾರೆ. ಮುಂದೆ ಎಲ್ಲ ಸೀಟ್ ಹಾಕ್ಸ್ಬೇಕು. ಅದಕ್ಕೇನೋ ನಾಳೆನೋ ಬರ್ತೀನಿ ಅಂದಿದ್ದಾರಂತೆ ಪಾಪ. ಅವರು ಕೆಲಸ ಮಾಡೋರು ಆ ಅಣ್ಣಂಗೋಸ್ಕರ ಐಟಮ್ ತಂದು ಕೊಡಬೇಕಲ್ಲ, ಅವರು ಕರೆಕ್ಟಾಗಿ ಹೇಳಿಲ್ಲ ಅವತ್ತು ಬರ್ತೀನಿ ಅಂತ. ಅದಕ್ಕೆ ಮೆಟೀರಿಯಲ್ ರೆಡಿ ಇದ್ದರೆ ಅವ್ರು ಬಂದಿದ ತಕ್ಷಣ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಅದನ್ನು ತೊಗೊಂಡು ಹಂಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇವಾಗ ತಿಂಡಿ ತಿಂದು ಹೊರಡೋಣ. ರಕ್ಷಿನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಬಳೆ ಸ್ಟೋರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ರಕ್ಷಿನ ಪ್ರತಿದಿನ ಗೇಟ್ ಹತ್ರ ಬಿಟ್ಟರೆ ಹೋಗ್ತಾಯಿದ್ದ. ಆ ಕಾಲು ಸ್ವಲ್ಪ ಏಟಾಗಿತ್ತಲ್ಲ, ಅದಕ್ಕೆ ಬ್ಯಾಗಲ್ಲಿ ಎತ್ಕೊಂಡು ಹೋಗೋದಕ್ಕಾಗಲ್ಲ ಕಣಮ್ಮ, ನೀನೇ ಕರ್ಕೊಂಡು ಹೋಗಿಬಿಡು ಅಂತ ಹೇಳ್ದೆ. ಆಯಿತು ಅಂತ ಹೇಳಿ ಸ್ಕೂಲ್ ಒಳಗಡೆ ಅವನ್ನ ಕರ್ಕೊಂಡೋಗಿಬಿಟ್ಟು ಇವಾಗ ಸ್ವಲ್ಪ ಬಳೆ ಸ್ಟೋರ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಆ ಚಪ್ರ ನೋಡಿದಾಗ ಅನ್ನಿಸ್ತಾಯಿತ್ತು, ನಮ್ಮ ಮನೇಲೋ ಇನ್ನು ಮದುವೆ ಆಗೋರು ಇದ್ದಾರಲ್ಲ, ಅವ್ರ ಮದುವೆಗೆ ಈ ಥರ ಯಾರು ಮದುವೆಗಾದ್ರೂ ಚಪ್ರ ಹಾಕ್ಸ್ಬೇಕಲ್ವ ರೀ, ಚೆನ್ನಾಗಿರುತ್ತೆ ಅಂತ ನಂದೀಶ್ವರ್ಗೆ ಹೇಳ್ತಾಯಿದ್ದೆ. ಹೌದಲ್ವ, ಎಷ್ಟೊಂದು ಚೆನ್ನಾಗಿದೆ ಅಂತ ಅವರು ಹೇಳ್ತಾಯಿದ್ರು. ಅಲ್ಲಿಂದ ನಾವು ಸ್ವಲ್ಪ ನಾನು ಬಳೆ ಸ್ಟೋರಿಗೆ ಬಂದಾಗ ಫಸ್ಟು ಕುಂಕುಮ ಕೊಡೋದಕ್ಕೆ ತೊಗೊಬಿಟ್ಟು ಆಮೇಲೆ ನಮಗೆ ತೊಗೊಳ್ಳೋಣ ಅಂತ ಹೇಳಿ ನೋಡಿದೆ. ನನಗೇನು ಜಾಸ್ತಿ ಏನೋ ಮದುವೆ ಈ ಥರ ಫಂಕ್ಷನ್ ಏನೂ ಇಲ್ಲ ಅಂತ ಅಂದರೆ ಪ್ಲೈನು ಬಾಟಲ್ ಗ್ರೀನ್ ಬಳೆಗಳು ತುಂಬ ಇಷ್ಟ ಆಗುತ್ತೆ. ಆ ಬಳೆಗಳೆಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾನು ಅದನ್ನೇ ಅಂದೆ, ಹಬ್ಬ ಅಲ್ವಾ ಈ ಟೈಮಲ್ಲಿ ಆಗಲೇ ಖಾಲಿ ಆಗಿಬಿಟ್ಟಿದ್ಯಾ ಅಂತ. ಅವರು ಅಕ್ಕ ಆಗಲೇ ಎಲ್ಲ ಖಾಲಿ ಆಗಿಬಿಟ್ಟಿದೆ, ನೀವು ಹಬ್ಬ ಇಷ್ಟೊಂದು ಹತ್ರ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳ್ತಾಯಿದ್ರು. ನಾನು ಹೋದಾಗ ಇನ್ನೊಂದು 2 ಡೇಸ್ ಏನೋ ಇತ್ತು ಅಷ್ಟೇ ಹಬ್ಬ. ಹೋಗಲಿ ಇನ್ನೇನಪ್ಪ ಮಾಡೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಕುಂಕುಮ ಕೊಡೋದಕ್ಕೆ ಸ್ವಲ್ಪ ಹೂವು ಇರೋವಂಥ ಬಳೆನ ತೊಗೊಂಡೆ, ಗಾಜಿನ ಬಳೆಗಳನ್ನೇ. ನನಗೆ ಪ್ಲೈನ್ ಬಾಟಲ್ ಗ್ರೀನ್ ಬಳೆನ ತೊಗೊಂಡು ಅಲ್ಲಿಂದ ನಂದೀಶವರು ಕಬ್ಬಣನೆಲ್ಲ ಹಾಕಿಸ್ಬಿಡ್ತೀನಿ, ಒಂದೇ ಸರಿ ತೊಗೊಂಡು ಹೊಟ್ಟೋಗೋಣ ಅಂತ ಹೇಳಿದ್ರು. ಸರಿ ಆಯಿತು, 2 ಕೆಲಸ ಒಟ್ಟಿಗೆ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ಎಲ್ಲನೂ ತೊಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ನಾನು ತಿಂಡಿ ಎಲ್ಲ ಆದಮೇಲೆ ನೀಟಾಗಿ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಮತ್ತೆ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಮನೆ ನೋಡಿದ ತಕ್ಷಣ ಅದೇ ಒಂದಷ್ಟು ಕೆಲಸಗಳಾಗ್ಬಿಡುತ್ತೆ. ಇರಪ್ಪ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಒಂದು ಕಡೆ ಅಡುಗೆಗೆಲ್ಲ ಇಟ್ಟಿದ್ದೀನಿ. ಇವಾಗ ಅತ್ತೆ ದೇವ್ರ ಪಾತ್ರೆ ತೊಳ್ಕೊಟ್ರು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಬೇಕು. ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಮನೆ ಕ್ಲೀನಿಂಗ್ ಅಂತೂ ಎಷ್ಟು ಮಾಡೋದು ಇದ್ದೇ ಇರುತ್ತೆ. ಇವಾಗ ಪಟ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಟೈಮ್ ಆಗಿಬಿಡುತ್ತೆ. ಒಂದು ಕಡೆ ಎಲ್ಲ ಪಾಯಸಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಫಸ್ಟು ಸ್ವಲ್ಪ ಹೆಸ್ರು ಬೇಳೆನ ಹಾಕಿ ಹುರ್ಕೋತಾ ಇದ್ದೀನಿ. ಹೆಸ್ರು ಬೇಳೆನ ಚೆನ್ನಾಗಿ ಹುರಿದು ಅದನ್ನು 1-2 ಸರಿ ನೀಟಾಗಿ ತೊಳೆದು ವಿಸಲ್ ನಮಿಸ್ತಾ ಇದ್ದೀನಿ. ಅದೊಂದು ಕಡೆ ಕೂಕೊಳ್ಳುತ್ತೆ, ವಿಸಲ್ ಹಾಕೋತ್ತೆ. ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಸಾಂಬಾರಿಗೆ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬೇಳೆನೆಲ್ಲ ನೀಟಾಗಿ ತೊಳೆದು ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಆ ತರಕಾರಿನೆಲ್ಲ ಹಾಕ್ಕೊಂಡು ನೀಟಾಗಿ ಹುಳಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಬಾಕೇನೂ ಮಾಡ್ತಾಯಿಲ್ಲ, ಪ್ಲೈನಾಗಿ ನೆನೆ ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರನ್ನ ಮಾಡಿದ್ದೆ. ಸಿಕ್ಕಾಬಟ್ಟೆ ಚೆನ್ನಾಗಾಗಿತ್ತು ಸಾಂಬಾರು ಅಂತೂ. ಸ್ವಲ್ಪ ಬೇಳೆ ಜಾಸ್ತಿ ಇರಬೇಕು ಅಷ್ಟೇ. ಎಲ್ಲ ಥರ ತರಕಾರಿನ ಹಾಕ್ಕೋಬೇಕು. ಕ್ಯಾರೆಟ್ ಒಂದು ಹಾಕ್ಕೋಬಾರ್ದು, ಸಾಂಬಾರು ಸ್ವಲ್ಪ ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ನಾನು ಹುಳಿ ಸಾಂಬಾರಿಗೆ ಅಂದರೆ ತರಕಾರಿ ಸಾಂಬಾರಿಗೆ ಕ್ಯಾರೆಟ್ ಒಂದನ್ನು ಹಾಕಲ್ಲ, ಸ್ಕಿಪ್ ಮಾಡ್ತೀನಿ. ನಂದೀಶ್ವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಗುದ್ದಿ ಇಟ್ಕೊಂಡಿರುವಂಥ ಈರುಳ್ಳಿ ಅಂದರೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಕರಿಬೇವು ಹಾಕಿ ನೀಟಾಗಿ ಕೂಗಿಸಿ ಅಂದರೆ ಕೂಗೋದಕ್ಕೆ ಇಟ್ಬಿಟ್ರೆ ಆಯಿತು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಷ್ಟು ಕೆಲಸನ ನಾನು ಮಾಡಿಬಿಟ್ಟು ಅದೆರಡು ವಿಸಲ್ ಹಾಕೋಷ್ಟರಲ್ಲಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪಾತ್ರೆ ಏನೂ ತೊಳೆದಿರಲಿಲ್ಲ. ನಾನು ರಕ್ಷಿನ ಕರ್ಕೊಂಬರೋದಕ್ಕೆ ಬೇರೆ ಹೋಗಬೇಕಾಗಿತ್ತು. ನಾನು ಬರುವಷ್ಟರಲ್ಲಿ ಪಾಪ ಅತ್ತೆನೇ ದೇವ್ರ ಪಾತ್ರೆನ ತೊಳೆದು ಇಟ್ಟಿದ್ರು. ನಾನು ಬಂದು ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಫೋಟೋಗಳಾಗಿರ್ಬೋದು ದೇವ್ರ ಪಾತ್ರೆಗಳನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಬುದ್ಧಿಯವ್ರು ಬರೋಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡೆ ದೇವ್ರ ಮನೇನ. ಇನ್ನೇನವರು ಬಂದು ಇವಾಗ ದೀಪ ಹಚ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತೇಳಿ ನಿಮ್ಗೆ ತೋರಿಸ್ಬಿಡ್ತೇನೆ. ಸಿಂಪಲ್ಲಾಗಿ ಕೋಸಂಬರಿ ಮಾಡಿದ್ದೀನಿ, ಮತ್ತು ಹೆಸರುಬೇಳೆ ಮತ್ತು ಶಾವಿಗೆ ಹಾಕಿ ಪಾಯಸ ಮಾಡಿದ್ದೀನಿ. ಒಂದು ಕಡೆ ಹುಳಿ ಸಾಂಬಾರು ರೆಡಿಯಾಗಿದೆ.
ಒಂದು ಕಡೆ ಹಪ್ಪಳ, ಇದು ರೈಸ್ ಇಟ್ಟಿದ್ದೀನಿ, ಮುದ್ದೆನೂ ಆಗಿದೆ, ಎಲ್ಲ ಮಾಡಿಟ್ಟೆ. ಎಲ್ಲ ಬೇಗ ಬೇಗ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ಟೆ. ಅವ್ರು ಬಂದರೆ ಪೂಜೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಅರ್ಜೆಂಟಲ್ಲಿ ತಲೆ ಬಚ್ಚೋದಕ್ಕೂ ಆಗಲಿಲ್ಲ. ಇವಾಗ ಮುಖ ತೊಳ್ಕೊಂಡು ಬಂದೆ. ಪಾಪ ಅವ್ರು ಇವಾಗ ದೀಪ ಹಚ್ತಾ ಇದ್ದಾರೆ. ನಾನು ಅಲ್ಲೇನೇನು ಬೇಕು ಪೂಜೆಗೆ ನೋಡ್ತೀನಿ. ಬಿಗಿಯಾಗಿ ಇಟ್ಕೋ ರಕ್ಷೆ. ಕೈಕಲ್ ಮುಖ ತೊಳ್ದೇನು ಮಲ್ಲೇಕನ ಹುಡುಗ ತೊಳ್ಕೊಬರೋಗು. ಅವರು ಬಂದರು. ನನ್ನ ಅಡುಗೆ ಎಲ್ಲ ಕರೆಕ್ಟಾಗಿ ಆಗೈತೆ ಸದ್ಯಕ್ಕೆ. ಅಷ್ಟರಲ್ಲಿ ಅವರು ಬಂದರು. ಆಮೇಲೆ ರಕ್ಷಣೆ ಕೈಕಾಲು ಮಕ್ಕಳೆಲ್ಲ ತೊಳ್ಕೊಂಡು ಅವರು ರೆಡಿಯಾಗಿ ಒಂದು ಕಡೆ ಕೂತ್ಕೊಂಡ್ರು. ಎಷ್ಟು ಕೆಲಸ ಮಾಡಿಕೊಂಡ್ರು ಈ ಹಬ್ಬ ಮಾಡಬೇಕಾದ್ರೆ, ಈ ರೀತಿ ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ಗಳೇನಾದರೂ ಮಾಡಬೇಕಾದ್ರೆ ನಿಜವಾಗ್ಲೂ ಎಷ್ಟು ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ. ಅದು ನನಗೆ ಪರ್ಸ್ನಲಿ ಆ ರೀತಿ ಅನಿಸುತ್ತೆ. ಅವತ್ತೆಷ್ಟು ಕೆಲಸ ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಬ್ಯುಸಿ. ಒಂದು ನಿಮಿಷನೂ ಕೈಕಾಲಾಡೋದಕ್ಕಾಗಲಿಲ್ಲ. ಸಂಜೆ ಆಗ್ತಾಯಿತ್ತು. ದೇವ್ರ ಪಾತ್ರೆನ ತೊಳೆದು ಅಲಂಕಾರ ಮಾಡಿಟ್ಟೆ. ಬಿಲ್ಪತ್ರೆ ಕಿತ್ಕೊಂಬಂದಿರಲಿಲ್ಲ. ಆಮೇಲೆ ಬೇಗ ನಂದೀಶ್ವರ್ ಒಂದೇ ಒಂದು ಸ್ವಲ್ಪ ಅಲ್ವಾ, ಬಿಲ್ಪತ್ರೆ ಕಿತ್ಕೊಂಬಂದು ಕೊಡ್ತೀನಿ ಬಾ ಅಂತ ಹೇಳಿ ಕಿತ್ಕೊಂಬಂದು ಕೊಟ್ಟರು. ಬಿಲ್ಪತ್ರೆ ಇಲ್ಲ ಅಂತ ಹೇಳಿದ್ರೆ ಕಟ್ಲೆ ತೊಗೊಂಡಾಗ ಅದು ಏನೂ ಅನಿಸೋದಿಲ್ಲ. ಅಂದರೆ ಬಿಲ್ಪತ್ರೆ ತುಂಬ ಶ್ರೇಷ್ಠ. ಹಾಗಾಗಿ ಕಟ್ಲೆ ತೊಗೊಂಡಾಗ ಬಿಲ್ಪತ್ರೆ ಇರಲೇಬೇಕು. ನಂದೀಶ್ ಅವ್ರದ್ದೆಲ್ಲ ಕಟ್ಲೆ ತೊಗೊಂಡಾಯಿತು. ಇವಾಗ ನಾನು ಕಟ್ಲೆ ತೊಗೊಳ್ಳೋಣ ಅಂಥೇಳಿ ಕೂತ್ಕೊಂಡೆ. ದೇವ್ರಿಗೆ ಏನೇನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನು ಅವ್ರಿಗೆ ಫಸ್ಟು ನೈವೇದ್ಯಕ್ಕೆ ಕೊಟ್ಟೆ. ಅದನ್ನೆಲ್ಲ ಫಸ್ಟೇ ಪ್ಲೇಟ್ಗೆ ಹಾಕಿ ಇಟ್ಬಿಟ್ಟಿದ್ದೆ. ನಾನು ಕಟ್ಲೆ ತೊಗೊಳಕ್ಕೆ ಕೂತ್ಕೊಂಡಾಗ ಅವರು ನೈವೇದ್ಯ ಕೊಡಿ ಅಂತ ಕೇಳ್ತಾರಲ್ವ, ಹಾಗಾಗಿ ರಕ್ಷಿಗೆಲ್ಲ ಹಾಕಿ ಫಸ್ಟೇ ಕೊಟ್ಬಿಟ್ಟಿದ್ದೆ. ಇಟ್ಕೊಂಡಿರಪ್ಪ, ಅವ್ರು ಕೇಳ್ದಾಗ ಕೊಡು ಅಂತ ಹೇಳಿಬಿಟ್ಟು ನಾವೇನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲದನ್ನು ಒಂದು ತಟ್ಟೆ ತೊಗೊಂಡು, ಬಾಳೆ ಎಲೆ ಇರಲಿಲ್ಲ ಆ್ಯಕ್ಚುಲಾಗಿ, ಬಾಳೆ ಎಲೆಯಲ್ಲಿ ಕೊಡಬೇಕಾಗಿತ್ತು ನಾವು. ಅಂದರೆ ಒಂದು ತಟ್ಟೆಗೆ ವಿಭೂತಿ ಇಡಿಸ್ಕೊಂಡು ಅದ್ರ ಮೇಲೆ ನಾವೇನೇನೆಲ್ಲ ಮಾಡಿರ್ತೀವಿ ಅಡುಗೆಗಳನ್ನ ಅದನ್ನೆಲ್ಲ ಬಡಿಸ್ಕೊಂಡು ಅದ್ರ ಮೇಲೆ ಒಂದು ಬಾಳೆ ಎಲೆನ ಮುಚ್ಚಿ ತೊಗೊಂಡೋಗಿ ಕೊಡಬೇಕು. ಬಾಳೆ ಎಲೆ ಇರಲಿಲ್ಲ ಅಂಥೇಳಿ ನಾನು ಹಾಗೇನೇ ಕೊಟ್ಟೆ. ಸಿಂಪಲ್ಲಾಗಿ ಮಾಡ್ತಾಯಿದ್ದಿದ್ದಲ್ವ ಅಂಥೇಳಿ. ಏನೇ ಸಿಂಪಲ್ ಆದ್ರೂ ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಆದರೆ ಇರಲಿಲ್ಲ ಅಂತ ಹೇಳಿ ಈ ಥರನೇ ಕೊಟ್ಟಿದ್ದಷ್ಟೇನೇನೆ. ನಾನೆಲ್ಲ ಕಟ್ಲೆ ತೊಗೊಂಡಾದ್ಮೇಲೆ ರಕ್ಷಿಗೆ, ನಮಗೆ ನಾವು ಯಾರು ಕಡ್ಗೆ ಹಾಕೋತೀವೋ ಅವ್ರು ಮಾತ್ರನೇ ಕಟ್ಲೆ ತೊಗೊಳೋದು. ರಕ್ಷಿ ಏನಿರಲಿಲ್ಲಲ್ಲ, ಹಾಗಾಗಿ ಅವನ್ನ ವಿಭೂತಿ ಇಡಿಸ್ಕೊಂಡು ನೀಟಾಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳಪ್ಪ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಆಯಿತು ಕಣಮ್ಮ ಅಂತ ಹೇಳ್ದೆ. ಅವನು ಆಗಷ್ಟರಲ್ಲಿ ಎಲೆಕ್ಕೂ ಬಂದಳು, ಅವಳು ತೊಗೊಂಡ್ಳು. ಮಕ್ಳುಗಳಿಗೆ ನಾವು ಈಗಿಂದನೇ ನಾವೇನೇನು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಏನಿದೆಯೋ ಅದನ್ನೆಲ್ಲದನ್ನು ಕಲಿಸ್ಬೇಕು. ಈ ರೀತಿ ಮಾಡಬೇಕು, ನೀವು ಈ ರೀತಿ ಇರಬೇಕು ಅಂತ ಹೇಳಿ. ದೊಡ್ಡವರಾದಮೇಲೆ ಏನು ಗೊತ್ತಾಗುತ್ತೆ, ಇವಾಗಿಂದ ಕಲಿಸಿದ್ರೆ ನೀಟಾಗಿ ಅವ್ರಿಗೂ ಅರ್ಥ ಆಗುತ್ತೆ. ಪಾದದ ನೇರ ಏನಿತ್ತೋ ಅದನ್ನೆಲ್ಲ ನಂದೀಶ್ವರು ನೀಟಾಗಿ ಮನೆಗೆಲ್ಲ ಹಾಕ್ತಾಯಿದ್ರು. ನಮ್ಮದೆಲ್ಲ ಆದಮೇಲೆ ಇವಾಗ ರಕ್ಷಿದು ನಂದೀಶ್ವ್ರಿಗೆ ಮತ್ತು ಹುಡುಗರಿಗೆಲ್ಲರಿಗೂ ಹೇಳ್ತಾ ಇದ್ದೆ. ಕಟ್ಲೆ ಎಲ್ಲ ತೊಗೊಂಡಾದ್ಮೇಲೆ ನೀಟಾಗಿ ಎಲ್ಲರೂ ಐನೋರ ಜೊತೆಲೇ ನೀವೆಲ್ಲರೂ ಊಟಕ್ಕೆ ಕೂತ್ಕೊಬಿಡಿ, ನಿಮ್ಗೆಲ್ಲರಿಗೂ ನೀಟಾಗಿ ಊಟಕ್ಕೆ ಬಡಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಐನೋರ್ಗೆ ಇಡಿಸಿದಾಗ ಐನೋರ ಜೊತೆಲಿ ಯಾರಾದರೂ ಒಂದಿಬ್ಬರು ಊಟ ಮಾಡಬೇಕು. ತುಂಬ ಒಳ್ಳೆಯದು ಅದು. ಹಾಗಾಗಿ ಮಕ್ಕಳು ಕೂತ್ಕೊಂಡ್ರೆ, ಮಕ್ಕಳು ದೇವ್ರ ಸಮಾನ ಅಲ್ವಾ, ಹಾಗಾಗಿ ಮಕ್ಕಳೇ ನೀವೇ ಕೂತ್ಕೊಳ್ಳಿ, ನಾನು ಮತ್ತು ಅಮ್ಮ ಮೇಲೆ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲೇಖೋ ಮತ್ತು ರಕ್ಷಿನ ಮನೆಯವ್ರನ್ನೆಲ್ಲರಿಗೂ ಜೊತೆಲೇ ಊಟಕ್ಕೆ ಕೂರಿಸಿ ಊಟ ಎಲ್ಲ ಬಡಿಸ್ಕೊಟ್ಟೆ. ಎಲ್ಲರೂ ಊಟ ಮಾಡಿದ್ರು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆಯಿತು. ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಒಂದು ತೊಳಿಬೇಕಷ್ಟೇ. ಮಳೆ ಬರ್ತಾಯಿದೆ, ಏನು ಸಕ್ಕತ್ತಾಗಿ ಮಳೆ ಬರ್ತಾಯಿದೆ. ಕಿಟಕಿ ಹತ್ರ ನಿಂತ್ಕೊಂಡ್ರೆ ತಣ್ಣಗೆ ಆಗ್ತಾಯಿದೆ. ಸದ್ಯ ಇವತ್ತು ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಆರಾಮ್ಸೆಗೆ ಎಲ್ಲ ಕೆಲಸ ಆಯಿತು. ನಾನು ಯಾವಾಗ ಊಟ ಮಾಡ್ತೀನೋ ಮೀನುಗಳಿಗೂ ಅವಾಗಲೇ ಅದ್ರ ಫುಡ್ನ ಹಾಕ್ಬಿಡ್ತೀನಿ. ಅಂದರೆ ನಾನು ಊಟ ಮಾಡಿ ಕೈ ತೊಳ್ದು ಅಡುಗೆ ಮನೆ ಕ್ಲೀನ್ ಮಾಡಿದ ತಕ್ಷಣನಾದರೂ ಬಂದು ಹಾಕ್ತೀನಿ. ಇಲ್ಲಾಂದರೆ ನಾನು ಊಟ ಮಾಡಿದ ತಕ್ಷಣ ಹಾಕ್ಬಿಡ್ತೀನಿ. 2 ನಿಮಿಷ ಅವೇನೋ ಆ ಊಟ ಮಾಡಬೇಕಾದ್ರೆ ನಿಂತ್ಕೊಂಡು ನೋಡಿ ಆಮೇಲೇನೇ ನಾನು ಮಲ್ಗೋದಕ್ಕೆ ಬರೋದು. ರಕ್ಷಿದು ಇಷ್ಟೊತ್ತವರೆಗೂ ಹೋಮ್ವರ್ಕೆಲ್ಲ ಆಯಿತು. ಓದ್ಕೋತಾ ಇದ್ದೆ ನೋಡಿ, ಎಷ್ಟೊಂದು ಹುಡುಕ್ತಾ ಇದೆ. ಕೇಳಿಸ್ತಿದೆಯೇನೋ ಓದಿಲ್ಲ, ಫ್ಯಾನ್ ಬೇರೆ ಆನ್ ಮಾಡಿಬಿಟ್ಟಿದ್ದಾರೆ, ಸೌಂಡ್ ಜಾಸ್ತಿ. ಗುಡುಗು ಮಿಂಚು, ಜೋರಾಗಿ ಮಳೆ ಬರ್ತಾಯಿದೆ. ತುಂಬ ತಣ್ಣಗಾಯಿತು ಇವತ್ತಂತೂ. ನಿನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ, ಮಳೆ ಬರ್ತಾಯಿದೆ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಸಿಂಪಲ್ ವ್ಲಾಗ್ ಆಗಿತ್ತು ಇವತ್ತು. ಶ್ರವಣ ಎಲ್ಲ ಮುಗೀತು, ಒಂಥರ ಸಮಾಧಾನ. ಶ್ರವಣ ಆದರೆ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡಿರ್ತೀನಲ್ವ, ಹಾಗಾಗಿ ಒಂಥರ ಸಮಾಧಾನ ಆಯಿತು ನನಗೆ ಶ್ರವಣ ಮಾಡಿದ್ದು. ಹಾಗಾಗಿಯೇ ಅರ್ಜೆಂಟಲ್ಲಿ ಇವಾಗಲೇ ಶ್ರವಣ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೆ ಅಷ್ಟೇನೇನೆ. ಆಯಿತು. ನೋಡಿ ಕಾಲ್ಗೆ ಇವಾಗಲೂ ದಾರ ಕಟ್ಟಮ್ಮ, ಅದೇನೋ ಕಾಲು ಉಳುಕು ಸರಿ ಹೋಗಿಲ್ವಪ್ಪ, ಇನ್ನು ಸರಿ ಹೋಗಿಲ್ಲ ಅಂತ ಔಷಧಿ ಮಾಡಮ್ಮ ಅಂತ ಬಂದ. ಆಮೇಲೆ ನೋಡಿದ್ರೆ ಬೇಡ ಬಿಡಮ್ಮ ಸಾಕು, ಸರಿ ಹೋಗೈತೆ ಅಂದ್ಬಿಟ್ಟು ಪಾಪ ಹಂಗೆ ಕುತ್ಕೊಂಡಿದ್ದಾನೆ.
ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಡೇ ನಿಮ್ಮ ಜೊತೆಗೆ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಹಬ್ಬದ ಪ್ರಿಪ್ರೇಷನ್ ಎಲ್ಲರೂ ಹೇಗೆ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇನು ಹಬ್ಬದ ಪ್ರಿಪ್ರೇಷನ್ನು ಮಾಡ್ಕೋತಾ ಇದ್ದೀನಿ. ನಾನು ಹಬ್ಬ ಮಾಡೋವರೆಗೂ ಒಂಥರ ಸಡಗರ, ಏನೋ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಾದ್ಮೇಲೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಬಾಯ್.